ಶ್ರೀ ಗುರುಭ್ಯೋ ನಮಃ. ಈ ಪ್ರಾಣಸ್ಥಾನುಗಮಾತ್ ಮೊದಲಾದ 4 ಸೂತ್ರಗಳು ಯಾಕೆ ಹೊರಟಿವೆ, ಅವುಗಳ ಉದ್ದೇಶ ಏನು, ಯಾವ ಪ್ರಶ್ನೆಗೆ ಉತ್ತರ ರೂಪವಾಗಿ ಅವು ಹೊರಟಿವೆ ಅಂತನ್ನೋದನ್ನ ಯದ್ವಾ ಇದೊಂದು ಈ ಒಂದು ಅಭಿಪ್ರಾಯವನ್ನು ಹೇಳಬಹುದು ಅಂತ ರಾಘವೇಂದ್ರ ಸ್ವಾಮಿಗಳು ತಿಳಿಸಲಿಕ್ಕೆ ಹೊರಟಿದ್ದಾರೆ. ಪ್ರಣೇತ ಅನ್ನೋ ಶಬ್ದವನ್ನ ಅಣುಭಾಷ್ಯದಲ್ಲಿ ಆಚಾರ್ಯರು ಸೇರಿಸಿರುವುದರಿಂದ ಪ್ರಾಣ ಶಬ್ದದಿಂದ ಭಗವಂತ ಹೇಗೆ ವಾಚ್ಯ ಅನ್ನೋದನ್ನು ತಿಳಿಸಿಕೊಟ್ಟಾಗ ಆಗಿದೆ. ಯಾಕೆಂದ್ರೆ ಪ್ರಾಣ ಅಂದ್ರು ಪ್ರಣೇತ ಅಂದ್ರು ಎರಡಕ್ಕೂ ನೇತ ಆದವನು, ಎಲ್ಲರನ್ನೂ ಮುನ್ನಡೆಸುವವನು ಅನ್ನೋ ಅರ್ಥವೇ ಬರ್ತದೆ. ಆದ್ದರಿಂದ ಪ್ರಣೇತ ಶಬ್ದ ಪ್ರಯೋಗ ಮಾಡಿದ್ರಿಂದ ಪ್ರಾಣ ಶಬ್ದ ವಾಚ್ಯತ್ವವನ್ನು ತಿಳಿಸಿದಾಗ ಆಯಿತು. ಆದ್ರಿಂದ ಅಣುಭಾಷ್ಯದಲ್ಲಿ ಪ್ರತ್ಯೇಕವಾಗಿ ಪ್ರಾಣ ಎಂಬ ಶಬ್ದವನ್ನು ತಗೊಂಡಿಲ್ಲ. ಪ್ರಣೇತ ಜ್ಯೋತಿ ಇತ್ಯಾದ್ಯೈಹಿ ಅಂತ ಇಷ್ಟ ಶಬ್ದಗಳನ್ನು ಮಾತ್ರ ತಗೊಂಡಿದ್ದಾರೆ ಅಂತ ಮೊದಲು ಹೇಳಿದರು. ಅಥವಾ ಇನ್ನೊಂದು ರೀತಿಯಾಗಿ ಈ 4 ಸೂತ್ರಗಳ ಹಿನ್ನೆಲೆಯನ್ನು ಹೇಳಬಹುದು ಅಂತ ರಾಘವೇಂದ್ರ ಸ್ವಾಮಿಗಳು ಯದ್ವಾ ಅಂತ ಹೇಳಲಿಕ್ಕೆ ಹೊರಟಿದ್ದಾರೆ. ಆ ಚಕ್ಷುಶ್ರೋತ್ರ ಮನೋವಾಕ್ತುಕ ಅನ್ನುವಲ್ಲಿ ಪ್ರಾಣ ಅಂತ ಏನು ಬಂದಿದೆಯಲ್ಲ, ಆ ಪ್ರಾಣ ಅಂದ್ರೆ ಅದು ಯಾರು? ಪ್ರಾಣ ಅಂತಂದ್ರೆ ಪ್ರಣೇತ ಆದವನು, ಮುನ್ನಡೆಸುವವನು ಆಗಬೇಕು. ಮುನ್ನಡೆಸುವವನು ಅಂದ್ರೆ ಅದು ಯಾರು? ಮುಖ್ಯ ಪ್ರಾಣನೇ ಆಗಿರಬೇಕು. ಯಾಕೆಂದ್ರೆ ಅದಕ್ಕೆ 2 ಕಾರಣಗಳು. ಕಳೆದ ದಿವಸ ಅದನ್ನು ನೋಡಿದ್ದೇವೆ. ಚಕ್ಷುಶ್ರೋತ್ರ ಮನೋವಾಕ್ ಪ್ರಾಣ ಎಂಬುದಾಗಿ ಪ್ರಾಣವನ್ನು ಶಬ್ದವನ್ನ ಚಕ್ಷುಸ್ಸು, ಶ್ರೋತ್ರ, ಮನಸ್ಸು, ವಾಕ್ ಅವುಗಳ ಜೊತೆಗೆ ಪ್ರಯೋಗ ಮಾಡಿದ್ದಾರೆ. ಚಕ್ಷುರಾದಿಗಳು ಇಂದ್ರಿಯಗಳು, ಆ ಇಂದ್ರಿಯಗಳ ಜೊತೆಗೆ ಇದನ್ನು ಪಠಣ ಮಾಡಿದ್ದಾರೆ ಪ್ರಾಣವನ್ನ. ಆದ್ರಿಂದ ಆ ಇಂದ್ರಿಯಗಳು ಅರ್ಥಾತ್ ದೇಹದ ಅವಯವಗಳು, ದೇಹದ ಭಾಗಗಳಾದಂತಹ ಕೆಲವು ಸಂಗತಿಗಳೇನಿವೆ, ಅಂಥದ್ದೇ ಒಂದು ಈ ಪ್ರಾಣನೂ ಕೂಡ ಆಗಿರಬೇಕು. ಪರಮಾತ್ಮನೇ ಈ ಶಬ್ದಕ್ಕೆ ವಾಚ್ಯ ಆಗಿಬಿಟ್ರೆ ಅವನು ಇಂದ್ರಿಯ ಗಣನ ಪಠಿಸಾಗೋದಿಲ್ಲ. ಇಂದ್ರಿಯಗಳ ಜೊತೆಗೆ ಆ ಪರಮಾತ್ಮನನ್ನ ಪ್ರಾಣ ಶಬ್ದದಿಂದ ಹೇಳುವುದು ಉಚಿತ ಆಗೋದಿಲ್ಲ. ಅದರಿಂದ ಮುಖ್ಯ ಪ್ರಾಣನೇ ಆಗಿದ್ದಿರ್ಬೇಕಿಲ್ಲಿ. ಮುಖ್ಯ ಪ್ರಾಣಸ್ಯ ಅವಗಮಾತ್ ಅಂತ ಅಲ್ಲಿ ತತ್ವಮಂಜರಿ ವಾಕ್ಯದಲ್ಲಿ ಚಕ್ಷುರಾದಿ ಇಂದ್ರಿಯ ಸಹಪಾಠ ಮತ್ತು ಇಂದ್ರಿಯ ಸಂವಾದಾದಿನ, ಇಂದ್ರಿಯ ಸಂವಾದ ಅಂತ ಒಂದಿದೆ. ಸಂವಾದ ಅಂತಂದ್ರೆ ಇಂದ್ರಿಯಗಳ ನಡುವೆ ಒಂದು ವಿವಾದ ನಡೀತು. ಆ ವಿವಾದದಲ್ಲಿ ಜಯಶಾಲಿ ಅಂತ ಈ ಪ್ರಾಣನೇ ನಿಶ್ಚಿತ ಆದ ಅಂತೆಲ್ಲ ಬಂದಿದೆ. ಇವೆರಡು ಕಾರಣಗಳಿಂದ ಪ್ರಣೇತು, ಪ್ರಾಣ ಶಬ್ದದಿಂದ ವಾಚ್ಯನಾದ ಪ್ರಣೇತ ಏನಿದ್ದಾನಲ್ಲ ಅವನು ಮುಖ್ಯ ಪ್ರಾಣ ಎಂಬುದಾಗಿ ಅವಗಮಾತ್ ತಿಳಿದು ಬಂದಿದೆ. ಅವಗಮಾತ್ ಅಂತ ವಾಕ್ಯದ ಕೊನೆಯಲ್ಲಿದೆ. ಇದು ಒಂದು ಮುಖ್ಯ ಪ್ರಾಣ ಅಂತ ತಿಳಿದು ಬರ್ತದೆ. ಇನ್ನೊಂದು, ಈ ಇಂದ್ರ ಅಂತನೂ ತಿಳಿಯೋ ಸಾಧ್ಯತೆ ಇದೆ. ಯಾಕೆ ಇಂದ್ರ ಅಂತ ತಿಳಿಯೋ ಸಾಧ್ಯತೆ ಇದೆ ಅಂದ್ರೆ ಪ್ರಾಣೋವಾ ಅಹಮಸ್ಮಿ ಅಂತ ಇನ್ನೊಂದು ಐತರೇಯ ಉಪನಿಷತ್ತಿನಲ್ಲಿ ಕಂಡು ಬರ್ತದೆ. ಐತರೇಯ ಉಪನಿಷತ್ನಲ್ಲಿ ಬೃಹತಿ ಮಂತ್ರದ ಇತಿಹಾಸ ಅನ್ನೋದನ್ನ ವರ್ಣನೆ ಮಾಡುವಂತಹ ಒಂದು ಪ್ರಸಂಗ ಇದೆ. ಅಲ್ಲಿ ಈ ಋಷಿಗೆ, ವಿಶ್ವಾಮಿತ್ರ ಋಷಿಗೆ ಮತ್ತೆ ಇಂದ್ರನಿಗೆ ನಡೆಯುವಂತಹ ಒಂದು ಸಂವಾದ ಇದೆ. ಅಲ್ಲಿ ಸಹೋವಾಚ ತ್ವಾಮೇವ ಜಾನೀಯಾಂ ತಮಿಂದ್ರ ಉವಾಚ ಪ್ರಾಣೋವಾ ಅಹಮಸ್ಪೃಶೆ ಪ್ರಾಣಸ್ತ್ವಂ ಪ್ರಾಣ ಸರ್ವಾಣಿ ಭೂತಾನಿ ಪ್ರಾಣೋ ಹ್ಯೇಷ ಏಷ ತಪತಿ ಅಂತ ಹೀಗೆ. ಆ ವಿಶ್ವಾಮಿತ್ರ ಮಾಡುವಂತಹ ಯಜ್ಞದಲ್ಲಿ ಮಹಾಭೃತ ಅನ್ನುವಂತಹ ಒಂದು ಯಜ್ಞ ಅದು. ಅದರಲ್ಲಿ ಬೃಹತಿ ಸಹಸ್ರ ಮಂತ್ರವನ್ನ ಪಠನ ಮಾಡಬೇಕಾಗ್ತದೆ. ಆ ಸಂದರ್ಭದಲ್ಲಿ ಈ ವಿಶ್ವಾಮಿತ್ರ ಅದನ್ನು ಹೇಳಲಿಕ್ಕೆ ತೊಡಗಿದಾಗ ಇಂದ್ರ ಅಲ್ಲಿ ಕೂತ್ಕೊಂಡಿದ್ದ, ಇಂದ್ರ ಅಲ್ಲಿ ಉಪಸ್ಥಿತನಾಗಿದ್ದ. ಇಂದ್ರನಲ್ಲಿ ವಾಯು ಮತ್ತೆ ವಿಷ್ಣು ಇವರಿಬ್ರು ಕೂಡ ಉಪಸ್ಥಿತರಾಗಿದ್ರು. ಇಂದ್ರ ಮುನಿ ಬಳಿ ಕೂತ್ಕೊಂಡು ಈ ಬೃಹತಿ ಮಂತ್ರವನ್ನು ಪಠನ ಮಾಡು, ನನಗಿದು ಅಪೇಕ್ಷಿತ ಆಗಿದೆ ಅಂತ ಹೇಳಿದ. ಆಗ ಮುನಿ ಹೇಳಿದ, ಈ ಬೃಹತಿ ಸಹಸ್ರ ಮಂತ್ರ ನಿನಗೆ ಅನ್ನದಂತೆ ತೃಪ್ತಿ ಕೊಡ್ಲಿ ಅಂತ ಪಠನವನ್ನ ಮಾಡ್ಲಿಕ್ಕೆ ತೊಡಗಿದ. ಸಹ ಅನ್ನಂ ಇತ್ಯಭಿವ್ಯಾಹೃತ್ಯ ಬೃಹತಿ ಸಹಸ್ರಂ ಪ್ರಶಂಸ ಅಂತ. ಆವಾಗ ಆ ಇಂದ್ರನಿಗೆ ತುಂಬಾ ಸಂತೋಷ ಆಯಿತು. ನನ್ನ ಅನುಗ್ರಹ ನಿನಗಾಗಿದೆ ಅಂತ ಹರಸಿದ. ಆಗ ಮುನಿ ಮತ್ತೆ ಆ ಬೃಹತಿ ಮಂತ್ರವನ್ನ ಪಠನೆ ಮಾಡ್ಲಿಕ್ಕೆ ತೊಡಗಿದೆ.
ನಿನಗೀಗ ಮುಕ್ತ ಲೋಕವೇ ಸಿಗ್ತದೆ, ಆದ್ರಿಂದ 3ನೇ ಬಾರಿ ಅದನ್ನು ಪಠನ ಮಾಡು ಅಂತ ಒಂದೊಂದು ಬಾರಿ ಪಠನ ಮಾಡಿದ್ದನ್ನು ಕೇಳಿ ಸಮಾಧಾನ ಆಗದೆ 3ನೇ ಬಾರಿ ಪಠನ ಮಾಡಿಸಿದ. ಅವನು ಮತ್ತೆ ಅನ್ನಮಿತ್ಯಭಿವ್ಯಾಹೃತ್ಯ ಬೃಹತಿ ಸಹಸ್ರಂ ಪ್ರಶಂಸ. ವಿಶ್ವಾಮಿತ್ರ ಮತ್ತೆ ಅದನ್ನು ಪಠನ ಮಾಡಿದ. ಋಷೇ ಪ್ರಿಯಮ್ಮೇ ಧಾಮ ಉಪಾಗಾಹ ವರಂ ತೇ ದದಾಮಿ. ನಿನಗೆ ಬೇಕಾದ ವರವನ್ನು ಕೊಡ್ತೇನೆ, ಇನ್ನೂ ವರವನ್ನು ಕೇಳು ಅಂತ ಹೇಳಿದಾಗ ಆ ವಿಶ್ವಾಮಿತ್ರ ಕೇಳಿದ. ತ್ವಾಮೇವ ಜಾನೀಯಾಮ್, ನೀನ್ ಯಾರು ಅಂತ ನಿನ್ನ ನಾನು ತಿಳ್ಕೋಬೇಕಾಗಿದೆ. ಇದು ವಿಶ್ವಾಮಿತ್ರ ಆ ಇಂದ್ರನನ್ನು ಕೇಳಿದ್ದು. ವಾಸ್ತವಿಕವಾಗಿ ಈ ವಿಶ್ವಾಮಿತ್ರ ಅಜ್ಞಾನಿ ಏನಲ್ಲ, ಬಂದವನು ಇಂದ್ರ ಅಂತ ಅವನಿಗೆ ಗೊತ್ತಾಗ್ತದೆ. ನಮ್ಮಂತವ್ರಿಗೆ ಯಾರಿಗೋ ಆದ್ರೆ ಬಂದವನು ಇಂದ್ರನೋ ಮತ್ತಾವ ದೇವತೆಯೋ ಅಂತ ಏನು ಗೊತ್ತಾಗದೇ ಇರಬಹುದು. ನಿರ್ದಿಷ್ಟವಾಗಿ ಅವರು ಆಯಾ ಆಯುಧಗಳನ್ನ ಆಯಾ ವಾಹನಗಳನ್ನ ಹಿಡ್ಕೊಂಡು ಬಂದ್ರೆ ಗೊತ್ತಾಗ್ತದೆ ಹೊರತು ಇಲ್ಲದೆ ಹೋದ್ರೆ ನಮ್ಮಂತವ್ರಿಗೇನು ಗೊತ್ತಾಗ್ಲಿಕ್ಕಿಲ್ಲ. ಆದ್ರೆ ವಿಶ್ವಾಮಿತ್ರ ಗಾಯತ್ರಿಯನ್ನು ನಾವು ಕೊಟ್ಟಂತಹ ವೇದದ್ರಷ್ಟಾರನಾದ ಋಷಿ, ನೀನ್ ಯಾರು ಅಂತ ಅವನು ಕೇಳುವ ಪ್ರಶ್ನೆ ಏನಿದೆ, ನಿನ್ನಲ್ಲಿ ಆವಿಷ್ಟನಾದ ದೇವರು ಯಾರು? ಹಾಗಾದ್ರೆ ಒಂದು ವೇಳೆ ನೀನು ವಿಷ್ಣುವೇ ಇಂದ್ರನಲ್ಲಿ ಆವಿಷ್ಟನಾಗಿ ನೀನು ಬಂದಿದ್ರೆ ನಿನ್ನ ಮಹಿಮೆಯನ್ನು ನಾನು ತಿಳಿಬೇಕು ಅಂತ ಅವನ ತಾತ್ಪರ್ಯ. ತಮ್ಮ ಇಂದ್ರ ಉವಾಚ, ಆಗ ಅವನಿಗೆ ಇಂದ್ರ ಹೇಳಿದ, ಪ್ರಾಣೋವಾ ಅಹಮಸ್ಪೃಶೆ. ನಾನೀಗಿಲ್ಲಿ ಆ ಉಪನಿಷತ್ತಿನ ಅರ್ಥವನ್ನು ಹೇಳ್ತಾ ಇದ್ದೇನಲ್ಲ, ಆಚಾರ್ಯರು ಆ ಐತರೇಯ ಭಾಷ್ಯಕ್ಕೆ ಅನುಸಾರವಾಗಿ ಏನು ಅರ್ಥವನ್ನ, ಐತರೇಯ ಭಾಷ್ಯದಲ್ಲಿ ಏನು ಅರ್ಥವನ್ನು ಹೇಳಿದ್ದಾರೆ ಆ ಭಾಷ್ಯದಲ್ಲಿರುವ ಅರ್ಥವನ್ನು ಹೇಳ್ತಿದ್ದೇನೆ ನಾನು. ವಾಸ್ತವಿಕವಾಗಿ ಪ್ರಶ್ನೆ ಮಾಡುವವರು ಅಲ್ಲಿ ವಿಶ್ವಾಮಿತ್ರ ಪಠನ ಮಾಡ್ತಿದ್ದ, ಇಂದ್ರ ಅಲ್ಲಿ ಕೂತಿದ್ದ ಅಂತ ಇಷ್ಟೇ ಹೇಳ್ಬೇಕು ಅವರು. ಯಾಕಂದ್ರೆ ಅವರಲ್ಲಿ ಪ್ರಶ್ನೆ ಮಾಡುವವರಿಗೆ ಈ ಮುಖ್ಯ ಪ್ರಾಣನ ಮತ್ತು ಪರಮಾತ್ಮನ ವೈಶಿಷ್ಟ್ಯ ಇದ್ಯಾವುದು ಗೊತ್ತಿಲ್ಲದೆ ಇದ್ದವರಿಗೆ ಅಲ್ಲಿ ಬಂದಿರುವವನು ಇಂದ್ರ ಮಾತ್ರ. ಇಂದ್ರನಲ್ಲಿ ಇವ್ರ್ಯಾರು ಆವಿಷ್ಟರಾಗಿದ್ದಾರೆ ಅನ್ನೋದನ್ನು ಅವರೇನು ಹೇಳೋದಿಲ್ಲ. ಅದರಿಂದ ನಾನಿಲ್ಲಿ ಹೇಳ್ತಾ ಇರೋದು ಆಚಾರ್ಯ ಭಾಷೆಗನುಸಾರವಾಗಿ ಹೇಳಿದೆ. ಆದ್ರೆ ವಾಸ್ತವಿಕವಾಗಿ ಪೂರ್ವ ಪಕ್ಷ ಮಾಡುವವರು ಬೇರೆ ರೀತಿಯಾಗಿ ಮಾಡಿರ್ತಾರೆ ಅನ್ನೋದನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು. ಆಗ ನೀನ್ ಯಾರು ಅಂತ ಕೇಳಿದಾಗ ಆ ಇಂದ್ರ ಏನ್ ಹೇಳಿದ, ಋಷಿಯೇ ನಾನು ಪ್ರಾಣನಾಗಿದ್ದೇನೆ ಅಂತ ಹೇಳಿದಂತೆ. ಇದು ಅಲ್ಲಿರುವಂತಹ ಮಾತು. ಹಾಗಾದ್ರೆ ಪೂರ್ವ ಪಕ್ಷಿಗಳಿಗೆ ಇದೇನಂತ ಕಾಣಿಸ್ತದೆ, ಈ ಮಾತನ್ನು ಹೇಳಿದವನು ಇಂದ್ರ ಆದ್ರಿಂದ ಇಂದ್ರನೇ ಪ್ರಾಣ ಶಬ್ದ ವಾಚ್ಯನಾಗಿರ್ಬೇಕು ಅಂತ ಗೊತ್ತಾಗ್ತದೆ. ವಾಸ್ತವಿಕವಾಗಿ ನಮ್ಮ ಅಭಿಪ್ರಾಯದ ಪ್ರಕಾರ ನಾನೇ ಪ್ರಾಣ, ವಿಷ್ಣುವೇ ಹೇಳಿದ್ದ ಆ ಮಾತನ್ನ. ಯಾಕೆಂದ್ರೆ ಎಲ್ಲರಿಗೂ ಶ್ರೇಷ್ಠವಾದ ಆನಂದವನ್ನು ಕೊಡುವವನು ನಾನು. ಮತ್ತೆ ಅಹಂ ಅಂದ್ರೆ ಪ್ರಾಣೋವಾ ಅಹಂ ಅಸ್ಮಿ ಋಷೇ ಅಂದ್ರೆ ಅಹಂ ಅಂದ್ರೆ ಬೇರೆ ಯಾರಿಗೂ ಬಿಟ್ಟು ಇರಲಿಕ್ಕಾಗದೇ ಇದ್ದವನು. ಪರಮಾತ್ಮ ಹ ಅಂದ್ರೆ ಹೇಯ ಅ ಅಲ್ಲ. ಯಾರು ಯಾರನ್ನಾದ್ರೂ ಬಿಟ್ಟು ಇರಬಹುದು ಈ ಜಗತ್ತಿನಲ್ಲಿ, ಆದ್ರೆ ಪರಮಾತ್ಮನ ಬಿಟ್ಟು ಬರುವುದಂತೂ ಯಾರಿಗೂ ಸಾಧ್ಯ ಇಲ್ಲ, ಬಿಟ್ಟು ಬದುಕುವುದೇ ಸಾಧ್ಯ ಇಲ್ಲ. ಆದ್ರಿಂದ ಅವನೇ ಉತ್ತಮ ಆನಂದದಾಯಕನಾದ್ರಿಂದ ಪ್ರಾಣಶಬ್ದವಾಚ್ಯ, ಅಹೇಯನಾದ್ರಿಂದ ಅಹಶಬ್ದವಾಚ್ಯ, ಮತ್ತೆ ಶತ್ರುಗಳನ್ನು ದಮನ ಮಾಡುವುದರಿಂದ ಸರ್ವಜ್ಞನೂ ಆದ್ರಿಂದ ಅಸ್ಮಿ ಎಂಬ ಶಬ್ದದಿಂದ ವಾಚ್ಯ. ಪ್ರಾಣೋವ ಅಹಂ ಅಸ್ಮಿ ಋಷಿ ಅಂತ. ಅಹಂ ಬ್ರಹ್ಮಾಸ್ಮಿ ಅನ್ನೋದ್ರೂ ಕೂಡ ಅಹಂ ಮತ್ತೆ ಅಸ್ಮಿ ಅಂತ ಅನ್ನೋದಕ್ಕೆ ಇರುವ ಅರ್ಥಗಳು ಇವೇನೆ. ಹೀಗೆ ಅವನು ಹೇಳಿದ ಅಂತಿದೆ. ಇದರ ವಾಸ್ತವಿಕ ಅರ್ಥವನ್ನು ತಿಳಿಯದೆ ಈ ಪೂರ್ವ ಪಕ್ಷ ಮಾಡುವವರು ಈ ತರ ಪ್ರಶ್ನೆ ಮಾಡ್ತಿದ್ದಾರೆ. ಪ್ರಾಣೋವ ಅಹಮಸ್ಮಿ ಇತಿ ಇಂದ್ರೇಣ ಆತ್ಮನಃ ಪ್ರಾಣತಾದಾತ್ಮ್ಯ ಉಕ್ತೇಹೇ. ಈ ಐತರೇಯ ಉಪನಿಷತ್ತಿನ ಭಾಗದಲ್ಲಿ ಇಂದ್ರ ತನಗೆ ಪ್ರಾಣನ ಅಭೇದವನ್ನು ಹೇಳಿಕೊಂಡಿದ್ದಾನೆ. ಆದ್ರಿಂದ ಇಂದ್ರಸ್ಯ ಅವಗಮಾತ್. ಅಲ್ಲಿ ನೋಡಿ, ಅವಗಮಾತ್ ಅಂತ ವಾಕ್ಯದ ಕೊನೆಯಾಗಿದೆ. ಅವಗಮಾತ್ ಅಂದ್ರೆ ಯಾರ್ಯಾರ್ದು ಅವಗಮ? ಒಂದು ಮುಖ್ಯ ಪ್ರಾಣನ ಅವಗಮ ಮೊದಲು ಬಂತದ್ದು. ಅದು ಯಾವುದೋ ವೇದದ ಯಾವುದೋ ಒಂದು ವಾಕ್ಯ ನೋಡಿದ್ರೆ ಮುಖ್ಯ ಪ್ರಾಣ ಅಂತ ತಿಳಿತು. ಈ ವಾಕ್ಯ ನೋಡಿದ್ರೆ ಇಂದ್ರನೇ ಪ್ರಾಣ ಅಂತ ತಿಳಿತು. ಇಂದ್ರಸ್ಯ ಮುಂದೆ ಜೀವತ್ವಸ್ಯ ಚ ಅವಗಮಾತ್, ಜೀವಲಿಂಗೇನ ಜೀವತ್ವಸ್ಯ ಚ ಅವಗಮಾತ್ ಅಂತ ಮೂರನೇದ್ದು. ಅದೇನಂದ್ರೆ ಯಚ್ಛತಂ ವರ್ಷಾಣಿ ಪುರುಷಾಯುಷೋ ಭವಂತಿ ಅಂತ ಇನ್ನೊಂದು ವಾಕ್ಯ ಇದೆ. ಐತರೇಯ ಉಪನಿಷತ್ತಿನಲ್ಲೇ, ಉಪನಿಷತ್ತು ಮತ್ತು ಭಾಷ್ಯ, ಅದರಲ್ಲಿ ನಾರಾಯಣನೇ ಸರ್ವಾಧಾರ, ಚೇತನ ತಾರತಮ್ಯ, ಇದಾದ್ಮೇಲೆ ಎಲ್ಲ ಋಷಿ ನಾಮಗಳು ಭಗವಂತನ ನಾಮಗಳು ಅನ್ನೋದಂತ ವರ್ಣನೆ ಮಾಡುವಂತಹ ಒಂದು ಪ್ರಸಂಗ ಇದೆ. ಅಲ್ಲಿ ಶತರ್ಚಿ, ಭರದ್ವಾಜ ಮೊದಲಾದ ಶಬ್ದಗಳಿಂದ ಭಗವಂತನೇ ವಾಚ್ಯ ಅಂತಿದೆ. ಹೀಗೆ ಎಲ್ಲ ಋಷಿ ನಾಮಗಳು ಭಗವಂತನ ನಾಮಗಳು ಅಂತ ವರ್ಣನೆ ಮಾಡುವ ಪ್ರಸಂಗದಲ್ಲಿ ಈ ಒಂದು ವಾಕ್ಯ ಕಂಡು ಬರ್ತದೆ. ಈಗ ನಾವು ನೋಡ್ತಿರೋದು ಯಚ್ಛತಂ ವರ್ಷಾಣಿ ಪುರುಷಾಯುಷೋ ಭವಂತಿ ಅಂತ.
ತಂ ಶತಂ ವರ್ಷಾಣ್ಯಭ್ಯಾರ್ಚತ ತಸ್ಮಾತ್ ಶತಂ ವರ್ಷಾಣಿ ಪುರುಷಾಯುಷೋ ಭವಂತಿ ತಂ ಯತ್ ಶತಂ ವರ್ಷಾಣಿ ಅಭ್ಯಾರ್ಚತ ತಸ್ಮಾತ್ ಶತರ್ಚಿನಃ ತಸ್ಮಾತ್ ಶತರ್ಚಿನಃ ಇತ್ಯಾಚಕ್ಷತೆ ಏತಮೇವ ಸಂತಂ ಅಂತ ಹೀಗೆ ಆ ಐತರೇಯ ಉಪನಿಷತ್ತಿನಲ್ಲಿ ಆ ವೇದವಾಕ್ಯ ಇದೆ. ಅಲ್ಲಿ ಏನ್ ಅರ್ಥ, ಅದಕ್ಕೆ ಅರ್ಥ ಏನು ಅಂದ್ರೆ, ಶತಂ ವರ್ಷಾಣಿ ಪುರುಷಾಯುಷೋ ಭವಂತಿ ಅಂತ ಹೀಗೆ ಉಪನಿಷತ್ತು ಹೇಳಿದೆ, ಐತರೇಯ ಉಪನಿಷತ್ತು ಹೇಳಿದೆ. ಇದು ನಾರಾಯಣನೇ ಸರ್ವಾಧಾರ, ಚೇತನ ತಾರತಮ್ಯ ಮತ್ತು ಎಲ್ಲ ಋಷಿ ನಾಮಗಳು ಭಗವಂತನ ನಾಮಗಳು ಅನ್ನೋದನ್ನ ಹೇಳುವ ಪ್ರಸಂಗದಲ್ಲಿದೆ. ಅಲ್ಲಿ ತಂ ಶತಂ ವರ್ಷಾಣಿ ಅಭ್ಯಾರ್ಚತ ತಸ್ಮಾತ್ ಶತಂ ವರ್ಷಾಣಿ ಪುರುಷಾಯುಷೋ ಭವಂತಿ ಅಂತ ಹೀಗೆ ಆ ಉಪನಿಷತ್ ವಾಕ್ಯ ಇದೆ. ಅದರ ಅರ್ಥ ಏನು? ಅದರ ಅರ್ಥ ಈ ಮುಂದಿನಂತೆ ಆಗ್ತದೆ. ನಾನು ಈ ಅರ್ಥ ಹೇಳುವಾಗ ಮೊದಲು ಆಚಾರ್ಯ ಭಾಷ್ಯಕ್ಕನುಸಾರವಾಗಿ ಹೇಳಿರ್ತೇನೆ. ಈ ಭಗವಂತ ಬ್ರಹ್ಮಾದಿ ಜೀವರ ಶರೀರದಲ್ಲಿ ಪ್ರವೇಶ ಮಾಡಿ 100 ವರ್ಷ ಕಾಲ ಇದ್ದ. ಆದ್ರಿಂದ ಪುರುಷನ ಆಯುಷ್ಯ ಅನ್ನೋದು 100 ವರ್ಷ ಇರ್ತದೆ, ಬ್ರಹ್ಮನ ಆಯುಷ್ಯಮಾನು ಕೂಡ 100 ವರ್ಷ ಇರ್ತದೆ ಅಂತ ನಮ್ಗೆ ಗೊತ್ತಿದೆ. ಆ ಭಗವಂತನ ರೂಪಗಳಿಗೆ ಶತರ್ಚಿ ಅಂತ ಹೆಸರು ಬಂದಿತ್ತು. ಯಾಕೆಂದ್ರೆ ಅಭ್ಯಾರ್ಚತ ಅಂದ್ರೆ ಅಲ್ಲಿ ಪ್ರವೇಶ ಮಾಡಿ ಇದ್ದ ಅಂತ ಅರ್ಥ. ಅಭಿ ಆರ್ಚತ ಇದ್ದ ಅಂತ, ಇರುವುದಕ್ಕೆ ಅಭ್ಯಾರ್ಚ ಅಂತ ಹೇಳ್ತಾರೆ. ಶತಂ ವರ್ಷಾಣಿ ಅಂದ್ರೆ 100 ವರ್ಷ ಕಾಲ. ಭಗವಂತ ಹೀಗೆ ಚತುರ್ಮುಖ ಬ್ರಹ್ಮ ನಮ್ಮ ಶರೀರ ಎಲ್ಲರ ಶರೀರದಲ್ಲಿಯೂ ಕೂಡ 100 ವರ್ಷ ಇದ್ದಿದ್ದರಿಂದ ಅವನಿಗೆ ಶತರ್ಚಿ, ಶತ 100 ಕಾಲ ಅರ್ಚಿ ಇದ್ದವನು ಅಂತ ಹೀಗೆ ಹೆಸರು ಬಂದಿದೆ. ತಸ್ಮಾತ್ ಶತಂ ವರ್ಷಾಣಿ ಪುರುಷಾಯುಷೋ ಭವಂತಿ. ಭಗವಂತ ಹೀಗೆ ನಮ್ಮಲ್ಲಿ ಇರುವುದರಿಂದಲೇ ನಮಗೆ 100 ವರ್ಷದ ಆಯುಷ್ಯ ಇರೋದು. ಇದು ವಾಸ್ತವಿಕವಾದ ಅರ್ಥ. ಆದರೆ ಈ ಪ್ರಶ್ನೆ ಕೇಳುವವರು ಏನು ಅರ್ಥ ತಗೊಂಡಿದ್ದಾರೆ ಅಂದ್ರೆ, ಯತ್ ಶತಂ ವರ್ಷಾಣಿ ಪುರುಷಾಯುಷೋ ಭವಂತಿ ಅಂತ ಇದು ಜೀವನ ಬಗ್ಗೆ ಹೇಳ್ತಾ ಇರೋ ಮಾತಿದು. ಯಾವನೋ ಒಬ್ಬ ಜೀವ, ಹಿಂದೆ ಪ್ರಾಣನ ಬಗ್ಗೆ ಹೇಳುವ ಬಂದದ್ದು ಮಾತಾಯಿತು, ಆಮೇಲೆ ಇಂದ್ರನ ಬಗ್ಗೆ ಹೇಳುವಂತ ಮಾತಾಯಿತು. ಇದು ಜೀವನ ಬಗ್ಗೆ, ಒಬ್ಬ ಸಾಮಾನ್ಯ ಜೀವನ ಬಗ್ಗೆ ಬರುವಂತಹ ಮಾತಾಗಿದೆ. ಇತಿ ಜೀವಲಿಂಗೇನ, ಜೀವನ ಒಬ್ಬನ ಬಗ್ಗೆ, ಜೀವಾತ್ಮನ ಬಗ್ಗೆ ಹೇಳುವ ಮಾತಿದು. ಆದ್ರಿಂದ ಜೀವತ್ವಸ್ಯ ಚ ಅವಗಮಾತ್. ಆದ್ರಿಂದ ಈ ಪ್ರಾಣ ಶಬ್ದ ವಾಚ್ಯನಾದವರು ಯಾರು? ಒಂದಾ ಮುಖ್ಯ ಪ್ರಾಣನಾಗಿರ್ಬೇಕು, ಅಥವಾ ಇಂದ್ರನಾಗಬೇಕು, ಅಥವಾ ಜೀವ ಆಗಬೇಕು. ಪರಮಾತ್ಮ ಅಂತೂ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಶ್ನೆ ಮಾಡುವವರ ಅಭಿಪ್ರಾಯ. ಆವಾಗ ಆ ಪ್ರಶ್ನೆ ಮಾಡುವವರಿಗೆ ಮತ್ತೊಂದು ಪ್ರಶ್ನೆ ನಾವು ಕೇಳಬಹುದು. ಅದೇನು ಪ್ರಾಣ ಶಬ್ದಕ್ಕೆ ಒಂದೊಂದು ಕಡೆ ಒಂದೊಂದು ರೀತಿ ಅರ್ಥ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಒಂದ್ ಕಡೆ ಮುಖ್ಯ ಪ್ರಾಣ ಅಂತೀರಿ, ಒಂದ್ ಕಡೆ ಇಂದ್ರ ಅಂತೀರಿ, ಒಂದ್ ಕಡೆ ಜೀವ ಅಂತೀರಿ. ಆದ್ರಿಂದ ಅದು ಸರಿಯಲ್ಲ, ಎಲ್ಲದಕ್ಕೂ ಒಂದೇ ಅರ್ಥ ಹೇಳಬೇಕು, ಅದರಿಂದ ವಿಷ್ಣು ಅಂತಲೇ ಅರ್ಥ ಹೇಳಬೇಕು ಅಂತ ನಾವು ಅವ್ರನ್ನ ಪ್ರಶ್ನೆ ಮಾಡಿದರೆ, ಆಗ ಅವ್ರು ಹೇಳ್ತಾರೆ, ವಾಕ್ಯ ಭೇದೇನ ತ್ರಿತಯ ಪರತ್ವ ಉಪಪತ್ತೇ. 3 ಆ ಪ್ರಾಣ ಎಂಬ ಶಬ್ದಕ್ಕೆ ಅರ್ಥ ಆಗಬಹುದು, ಆಗಬಾರ್ದಂತೇನಿಲ್ಲ. ಯಾಕೆಂದ್ರೆ ವಾಕ್ಯ ಭೇದೇನ, ವಾಕ್ಯಗಳು ಒಂದೇ ಕಡೆ ಬಂದದ್ದು ವಾಕ್ಯ ಆದ್ರೆ ವಿಷಯ ಬೇರೆ, ಇವು ಬೇರೆ ಬೇರೆ ಕಡೆ ಬಂದಂತಹ ವಾಕ್ಯಗಳಾಗಿವೆ. ಆದ್ರಿಂದ ಒಂದ್ ಕಡೆ ಮುಖ್ಯ ಪ್ರಾಣನ ಮಹಿಮೆಯನ್ನು ಹೇಳ್ತವೆ, ಒಂದ್ ಕಡೆ ಇಂದ್ರನ ಮಹಿಮೆಯನ್ನು ಹೇಳ್ತವೆ, ಮತ್ತೊಂದ್ ಕಡೆ ಜೀವನ ಬಗ್ಗೆ ವರ್ಣನೆ ಮಾಡ್ತವೆ. ಆತರ ಹೇಳಬಾರ್ದಂತ ಏನಿಲ್ಲ. ತ್ರಿತಯ ಪರತ್ವ ಉಪಪತ್ತೇ, 3 ಪ್ರತ್ಯೇಕವಾಗಿ ಹೇಳಬಹುದು ಒಂದೇ ಶಬ್ದದಿಂದ. ಉಪಪತ್ತೇಶ್ಚ ಇತ್ಯತ ಉಕ್ತಂ. ಈ ಒಂದು ಪ್ರಶ್ನೆಗೆ ಉತ್ತರ ರೂಪವಾಗಿ ಪ್ರಾಣಸ್ಥಾನುಗಮಾತ್, ಮತ್ತೆ ಅದ್ರ ಮುಂದೆ ಬರುವಂತಹ 3 ಸೂತ್ರಗಳು, ಒಟ್ಟು 4 ಸೂತ್ರಗಳು ಈ ಪ್ರಶ್ನೆಗೆ ಉತ್ತರ ರೂಪವಾಗಿ ಹೊರಟಿವೆ.